ಕರ್ನಾಟಕದ ಉಡುಪಿ ಜಿಲ್ಲೆಯ ಬಸ್ರೂರಿಗೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು ಅನ್ನುವ ವಿಷಯ ನಿಮ್ಗೆ ಗೊತ್ತಾ? ಹಾಗಾದ್ರೆ ಈ ಸ್ವಾತಂತ್ರ್ಯ ಹೇಗೆ ಸಿಕ್ತು, ಯಾವಾಗ ಸಿಕ್ತು ಅನ್ನುವ ವಿಷಯ ತಿಳಿಬೇಕಾದ್ರೆ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಈಗಿನ ಕುಂದಾಪುರ ತಾಲೂಕಿನ ಬಸ್ರೂರು ಹಿಂದೆ ವಸುಪುರ ಎಂದು ಕರೆಯಲ್ಪಡುತ್ತಿದ್ದು ನದಿ ಬಂದರು ಪಟ್ಟಣವಾಗಿತ್ತು. ಆಳುಪ, ವಿಜಯನಗರ ಮತ್ತು ಕೆಳದಿಯ ಸಂಸ್ಥಾನಕ್ಕೆ ಒಳಪಟ್ಟಿದ್ದು ಕರಾವಳಿಯ ಪ್ರಸಿದ್ಧ ವ್ಯಾಪಾರ ಕೇಂದ್ರವಾಗಿತ್ತು. 1569ರ ಹೊತ್ತಿಗೆ ಕೆಳದಿಯ ರಾಜ ಸೋಮಶೇಖರ ನಾಯಕನಿಂದ ಪೋರ್ಚುಗೀಸರು ಬಸ್ರೂರಿನ ಕೆಳಕೋಟೆಯನ್ನ ವಶಪಡಿಸಿಕೊಳ್ತಾರೆ. ನಂತರ ಪೋರ್ಚುಗೀಸರ ಉಪಟಳ ಜಾಸ್ತಿಯಾಗಿ ಸ್ಥಳೀಯ ರೈತರನ್ನ ಮತ್ತು ಕಾರ್ಮಿಕರನ್ನ ಸುಲಿಗೆಗೆ ಪ್ರಯತ್ನಿಸಿದಾಗ ಸೋಮಶೇಖರನು ಛತ್ರಪತಿ ಶಿವಾಜಿಯ ಸಹಾಯ ಕೋರ್ತಾನೆ. 1665ರ ಫೆಬ್ರವರಿ 8ರಂದು 50 ಯುದ್ಧ ನೌಕೆಗಳು, 3 ಹಡಗುಗಳು ಮತ್ತು 4000 ಸೈನಿಕರೊಂದಿಗೆ ಸಿಂಧದುರ್ಗದಿಂದ ಶಿವಾಜಿಯ ಸೈನ್ಯ ಹೊರಟಿತ್ತು. ಗೋವಾದಲ್ಲೂ ಪೋರ್ಚುಗೀಸರ ಕಣ್ತಪ್ಪಿಸಿ ಫೆಬ್ರವರಿ 13ರಂದು ಬೆಳಿಗ್ಗೆ ನೌಕಾಪಡೆಯು ಬಸ್ರೂರನ್ನ ತಲುಪಿತ್ತು. ಆಧುನಿಕ ತಂತ್ರಜ್ಞಾನಗಳೊಂದಿಗೆ 6000ದಷ್ಟಿದ್ದ ಪೋರ್ಚುಗೀಸರ ಸೈನಿಕರನ್ನ ಶಿವಾಜಿಯ 4000 ಸೈನಿಕರು ಹರ ಹರ ಮಹಾದೇವ ಘೋಷಣೆಯೊಂದಿಗೆ ಆಕ್ರಮಣ ಮಾಡಿ ಪೋರ್ಚುಗೀಸರನ್ನ ಹಿಮ್ಮೆಟ್ಟುತ್ತಾರೆ. ಹಾಗೂ ಛತ್ರಪತಿ ಶಿವಾಜಿಯು ಬಸ್ರೂರಿಗೆ ಸ್ವಾತಂತ್ರ್ಯ ಕೊಡಿಸಿ 2 ದಿನಗಳ ಕಾಲ ಬಸ್ರೂರಿನಲ್ಲಿದ್ದು ಸೋಮಶೇಖರ ನಾಯಕನಿಗೆ ಬಸ್ರೂರನ್ನ ಬಿಟ್ಟುಕೊಡ್ತಾರೆ. ಇದು ಶಿವಾಜಿಯ ಮೊದಲ ನೌಕಾ ವಿಜಯವಾಗಿದ್ದು ಈ ದಿನವನ್ನ ಉಡುಪಿ ಜಿಲ್ಲೆಯ ಬಸ್ರೂರಿನಲ್ಲಿ ಬಸ್ರೂರು ಸ್ವಾತಂತ್ರ್ಯ ದಿನವೆಂದು ಅದ್ದೂರಿಯಾಗಿ ಆಚರಿಸುತ್ತಾರೆ. ಕರಾವಳಿಯಲ್ಲಿ ಶಿವಾಜಿಯನ್ನ ದೇವರ ಸ್ಥಾನದಲ್ಲಿರಿಸಿ ಪೂಜಿಸುತ್ತಾರೆ. ಈ ಬಾರಿಯೂ ಬಸ್ರೂರಿನಲ್ಲಿ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆ ನಡೆದಿದ್ದು ಗಂಗೊಳ್ಳಿಯಿಂದ ದೋಣಿಯ ಮೂಲಕ ಶಿವಾಜಿಯ ಮೂರ್ತಿಯನ್ನ ತಂದು ಢೋಲು, ಚಂಡೆ, ಭಜನೆಗಳೊಂದಿಗೆ ಶೋಭಾಯಾತ್ರೆಯು ನಡೆದಿತ್ತು. ದಾರಿಯುದ್ದಕ್ಕೂ ಮಹಾರಾಜರ ಪ್ರತಿಮೆಗೆ ಪುಷ್ಪಾರ್ಚನೆಯೂ ನಡೆಯಿತು. ದಿಕ್ಸೂಚಿ ಭಾಷಣವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದಿದ್ದರು. ಹಿಂದೂ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಆದೇಶ್ ಕುಂದಾಪುರ ಪೇಜ್ ಅನ್ನ ತಪ್ಪದೆ ಫಾಲೋ ಮಾಡಿ.